ಆರಾಮ. ದೇವ್ರು ನೋಡೋಕೆ ಬಂದ್ರ ಸಿಟಿ ನೋಡೋಕೆ ಬಂದ್ರ? ಇಲ್ಲೇ ನಿಮ್ಮ ಆಂಟಿ ದರ್ಶನ ಆಯ್ತಾ? ದರ್ಶನ ಆಯ್ತಾ? ಫ್ರೀ ದರ್ಶನಕ್ಕೆ ಹೋಗಿದ್ರಾ? ಎಷ್ಟೊತ್ತಾಗುತ್ತೆ ಬಂದ್ರ? ಎಷ್ಟೊತ್ತಾಗಿತ್ತು? ಎಷ್ಟೊತ್ತಾಗುತ್ತೆ? ಫ್ರೀ ಎಂಟ್ರೆನ್ಸ್ಗೆ ಹೋಗಿದ್ರಾ? ಎಷ್ಟೊತ್ತಾಗುತ್ತೆ ಫ್ರೀ ದರ್ಶನಕ್ಕೇನೆ? ದೇವ್ರು ನೋಡಾಯ್ತಾ? ದೇವ್ರು ನೋಡಾಯ್ತಾ? ಯಾಕೆ ಜನ ಜಾಸ್ತಿ ಇದ್ದಾರಾ? ಎಷ್ಟೊತ್ತಾಗ್ಬೋದು ಸರ್ ದರ್ಶನ? ಧರ್ಮ ದರ್ಶನ ಹಾಂ ಯಾವುದು? ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಇಲ್ಲಿಂದನೇ ಮಾಡಿದಾರಲ್ಲ ಗುರು. ಇನ್ನೂ ಒಂದು 2-3 ಕಿಲೋಮೀಟ್ರ್ ಇದೆ ಐ ಥಿಂಕ್. ಹಾಸನಾಂಬ ಟೆಂಪಲ್ಲು ಇಲ್ಲಿಂದನೇ ಹಾಕಿದ್ದಾರೆ ಲೈಟ್ಸ್ ಎಲ್ಲ. ಆದರೂ ನಮ್ಮ ಮೈಸೂರು ದಸರಾ ಯಾವ ಥರ ಮಾಡ್ತಾರೆ ಅದೇ ಥರ ಈ ಹಾಸನಾಂಬಂದು ವರ್ಷಕ್ಕೊಂದ್ಸಲ ಬಾಗಿಲು ತೆಗಿ ಹಾಸನಾಂಬ ದೇವಸ್ಥಾನದ್ದು ಫೆಸ್ಟಿವಲ್ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ. ಸಖತ್ತಾಗಿ ಹಾಕಿದ್ದಾರೆ ಗುರು. ಬನ್ನಿ, ಹಂಗೆ ಹೆಂಗಿದ್ರು ಇಲ್ಲಿವರೆಗೆ ಬಂದಿದ್ದೀವಿ, ಒಂದ್ಸಲಿ ಹಾಸನಾಂಬ ಟೆಂಪಲ್ಗೆ ವಿಸಿಟ್ ಕೊಟ್ಟು ಹೋಗ್ಬಿಡೋಣ. ರಶ್ ಯಾವ ಥರ ಇರುತ್ತೆ ಏನು ಇರುತ್ತೆ ಅಂತ. ಯಾಕಂದರೆ ನಿನ್ನೆ ತಾನೇ ಓಪನ್ ಆಗಿದೆ, ರಶ್ ಹೆಂಗಿರುತ್ತೆ ನೋಡೋಣ. ಟೆಂಪಲ್ ಹೊರಗಡೆಯಿಂದ ನೋಡ್ಕೊಂಡು ಹೋಗೋಣ. ಯಾಕಂದರೆ ಒಳಗಡೆ ಅಂತೂ ಹೋಗ್ಲಿಕ್ಕೆ ಆಗಲ್ಲ, ಈ ಟೈಮಲ್ಲೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಅನ್ಕೋತೀನಿ. ಹೊರಗಡೆಯಿಂದ ನೋಡ್ಕೊಂಡು ಹೋಗೋಣ. ಸಖತ್ತಾಗಿ ಮಾಡಿದ್ದಾರೆ ಇವರು ಲೈಟಿಂಗು. ಡೈರಿ ಸರ್ಕಲ್, ಹಾಸನದ ಡೈರಿ ಸರ್ಕಲ್. ಇಲ್ಲೂ ಕಟೌಟ್ಗಳ ಅವಳಿನ ಗುರು ಎಲ್ಲರೂ ಹಾಕೊಂಡ್ಬಿಟ್ಟವ್ರಲ್ಲ. ಶುಭಕೋರವ್ರು ಎಷ್ಟು ಜನ ಗುರು ಹಾಸನಗೆ. ಎಷ್ಟು ಜನ ಜಾತ್ರಾ ಮಹೋತ್ಸವ 2025 ಸುಸ್ವಾಗತ ಕೋರಲಿಕ್ಕೆ. ಕೆಲವೊಂದು ಶೋರೂಮ್ಗಳಲ್ಲೆಲ್ಲ ಲೈಟ್ ಹಾಕೊಂಡ್ಬಿಟ್ಟಿದ್ದಾರೆ ಗುರು. ತುಂಬಾ ಜನ ಬರ್ತಿದ್ದಾರೆ ಗುರು, ದೂರದಿಂದ. ಇಲ್ಲಿ ಅದ್ದೂರಿ ಲೈಟ್ ಹಾಕಿರೋದು ಅಂದ್ರೆ ಸಖತ್ತಾಗಿದೆ ಲೈಟ್. ಏನ್ ಸಖತ್ತಾಗಿದೆ ಅಲ್ಲ. ಮೇನ್ ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಲೈಟ್ ಹಾಕಿರ್ತಾರೆ ಅನ್ಕೋತೀನಿ. ತೋರಣ ತರ ಕಟ್ಟಿದ್ದಾರೆ ಗುರು. ಆಕ್ಚುಲಿ ಮೈಸೂರು ಸಿಟಿಲಿ ಇಷ್ಟೊಂದು ಖುಷಿ ಕೊಟ್ಟಿರ್ಲಿಲ್ಲ. ಲೈಟಿಂಗ್ ಸಖತ್ತಾಗಿ ಮಾಡಿದ್ದಾರೆ, ಡಿಸೈನಿಂಗು. ಇಷ್ಟೊತ್ತಲ್ಲೂ ಏನ್ ಜನ ಗುರು ದೇವಸ್ಥಾನ ನೋಡ್ಲಿಕ್ಕೆ. ಯಪ್ಪ ಏನ್ ಜನ ಇದಾರೆ ನೋಡ್ರಿ ಇಷ್ಟೊತ್ತಲ್ಲೂ. ಯಾವುದು ತಾಲೂಕು ಆಫೀಸ್ ಇರ್ಬೋದು, ಇಲ್ಲ ತಾಲೂಕಲ್ಲ, ಇದು ಜಿಲ್ಲಾ ಕಚೇರಿ ಇರಬೇಕು ನೋಡಿ. ಸಖತ್ತಾಗಿ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ಹಾಕಿ. ಸೀರಿಯಸ್ಲಿ ನಾನು ಯಾವ ವರ್ಷನೂ ಬಂದಿರಲಿಲ್ಲ, ಬಟ್ ಸಖತ್ತಾಗಿ ಮಾಡಿದ್ದಾರೆ ಗುರು. ವೆಹಿಕಲ್ ಬಿಡ್ತಿದ್ದಾರಾ? ಬಿಡ್ತಿದ್ದಾರೆ ಗುರು. ಬೋರ್ಡ್ಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ಯಾವ್ಯಾವ ಕಡೆ ಡಿವಿಷನ್ ತೊಗೋಬೇಕು ನೀವು ಅಂತ. ಇಲ್ಲಿ ನೋಡಿ, ಈ ರೋಡು ಸಖತ್ತಾಗಿ ಮಾಡಿದ್ದಾರೆ. ಇದು ಹಾಸನಾಂಬ ಟೆಂಪಲ್ಗೆ ಹೋಗುವಂಥ ರಸ್ತೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮಲ್ಲಿ ವೆಹಿಕಲ್ಗಳು ಬಿಡಲ್ಲ ಅನ್ಕೊತೀನಿ. ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಎದುರುಗಡೆನೆ ಕಾಣಿಸ್ತಾ ಇದೆ ನೋಡಿ, 300 ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರ. ಓಕೆ, ಇಲ್ಲಿ ವೆಹಿಕಲ್ ಹೋಗ್ಬೋದಾ ಸರ್? ಇಲ್ಲ, ಬ್ಯಾರಿಕೇಡ್ ಕ್ಲೋಸು. ರೋಡ್ ನೋಡಿ ಹೆಂಗಿದೆ, ಹೋಗೋಕ್ಕಾಗಲ್ವಾ? ಹೋಗೋಕ್ಕಾಗಲ್ಲ. 300 ರೂಪಾಯಿ ಟಿಕೆಟ್ ಇಲ್ಲಿದೆ. ನಾರ್ಮಲ್ ದರ್ಶನ ಇಲ್ಲಿ. ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಆ ಕಡೆಯಿಂದ ಹೋಗಿ ಬರೋಣ. ಗುರು ರೋಡು ಹಿಂಗ್ ಕಾಣಿಸ್ತಿದೆ. ಬೆಂಕಿ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೊತ್ತಲ್ಲಿ ವೆಹಿಕಲ್ಗಳು ನೋಡಿ ಎಷ್ಟೊಂದಿದೆ. ನಮ್ಮ ಮೈಸೂರಲ್ಲಿ ಈ ದಸರಾ ಟೈಮಲ್ಲಿ ವರ್ಷಕ್ಕೊಂದ್ಸಲಿ ಇಡೀ ಮೈಸೂರೇ ಗಿಜಿ 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 ಅಂತ ಇರುತ್ತೆ. ಆ ಥರ ಇವತ್ತು ಹಾಸನನೇ ಗಿಜಿ 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 ಅಂತ ಇದೆ ವರ್ಷಕ್ಕೊಂದ್ಸಲಿ.
ಇಲ್ಲೊಂದು ಹಾಕಿದ್ದಾರೆ ಬೋರ್ಡು, ಹಾಸನಾಂಬ ಜಾತ್ರಾ ಮಹೋತ್ಸವ. ಇದು ಎಂಟ್ರೆನ್ಸ್. ಆ್ಯಕ್ಚುಲಿ ದೇವಸ್ಥಾನ ಅಲ್ಲಿ ಒಳಗಡೆ ಇದೆ, ಲೈಟ್ ದೊಡ್ಡ ಗೇಟ್ ಹಾಕ್ಬಿಟ್ಟಿದ್ದಾರೆ, ಇಲ್ಲೂ ಬಿಡಲ್ಲ ಅನ್ಕೋತೀನಿ. ದೇವ್ರ ಥರದ್ದೇ ವಿಗ್ರಹ ಮಾಡಿದ್ದಾರೆ ಗುರು. ಏನು ಗುರು ಇಷ್ಟೊತ್ತಲ್ಲಿ ಜಾಮ್ ಆಗಿದೆಯಲ್ಲ ಇಲ್ಲಿ. ಇದು ಫ್ರೀ ದರ್ಶನ ಇರಬೇಕು ಅನ್ಕೋತೀನಿ. ಏನು ಗುರು ಲೈಟು ಯಾವ ಕಡೆ ಹೋಗೋದು ಅನ್ನೋದೇ ಗೊತ್ತಾಗೋದಿಲ್ಲ. ಧರ್ಮ ದರ್ಶನ ಪ್ರವೇಶ ದ್ವಾರ. ಆ್ಯಕ್ಚುಲಿ ಇದು ಫ್ರೀ ದರ್ಶನಕ್ಕೆ, ಅಂದರೆ ಉಚಿತ ದರ್ಶನಕ್ಕೆ ಎಂಟ್ರೆನ್ಸು. ಕ್ವಿಕ್ ರೆಸ್ಪಾನ್ಸ್ ಟೀಮ್. ಓಕೆ, ಜನ ಇದ್ದಾರೆ ಗುರು. ಏನು ಗುರು ಇಷ್ಟೊಂದು ಜನ ಇದ್ದಾರಲ್ಲ. ಚಪ್ಪಲಿಗಳ ರಾಶಿ ನೋಡಿ ಇಲ್ಲಿ ಹೆಂಗೆ ಬಿದ್ದಿದೆ ಅಂತ. ದೇವ್ರು ನೋಡಾಯ್ತಾ? ದೇವ್ರು ನೋಡಾಯ್ತಾ? ಯಾಕೆ ಜನ ಜಾಸ್ತಿ ಇದ್ದಾರಾ? ಪೊಲೀಸ್ನವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಕಮ್ಮಿ ಕಾಣಿಸ್ತಿದ್ದಾರೆ, ಒಳಗಡೆ ಜಾಸ್ತಿ ಇದ್ದಾರೆ. ಸೀರಿಯಸ್ ಆಗ ಅಷ್ಟೊಂದು ರಶ್ ಇದೆಯಾ? 300 ರೂಪಾಯಿ ಟಿಕೆಟ್ ಆದರೆ ಎಷ್ಟೊತ್ತಾಗುತ್ತೆ? 3 ಅವರ್. ಇಲ್ಲಿ ಒಂದಿನನಾ? ಬೇರೆ ಕಡೆಯಿಂದ ಎಂಟ್ರೆನ್ಸ್ ಇದೆಯಾ? 300 ರೂಪಾಯಿ ಟಿಕೆಟ್ ಅಷ್ಟೇ, ಇನ್ಯಾವುದು ಟಿಕೆಟ್ ಇಲ್ಲ ಅನ್ಸುತ್ತೆ. ಯಾವುದು? ಥ್ಯಾಂಕ್ ಯು. ಏನು ಗುರು ಒಂದಿನ ಆಗುತ್ತಂತಲ್ಲ ಧರ್ಮ ದರ್ಶನ. ಚಪ್ಪಲಿಗಳು ನೋಡಿ ಹೆಂಗೆ ಬಿಸಾಕಿದ್ದಾರೆ ಅಂತ. ಕರ್ಮ. ಆಟೋಗಳಂತೂ ಸಿಕ್ಕಾಪಟ್ಟೆ ರನ್ನಿಂಗಲ್ಲಿದ್ದಾವೆ. ಹೊರಗಡೆ ಬರೋದು ಎಲ್ಲಿ ಇವರೆಲ್ಲ? ₹1,000 ಪ್ರವೇಶ ದ್ವಾರ ಇಲ್ಲೇ ಇದೆ ಗುರು. ₹1,000, 300 ರೂಪಾಯಿ ಧರ್ಮ ದರ್ಶನ. ಮಕ್ಕಳು ಹಾಲೆಣಿಸುವ ಕೇಂದ್ರ, ಚಿಕಿತ್ಸಾ ಘಟಕ, ನಾನು ಎಲ್ಲ ಥರ ಮಾಡಿಕೊಟ್ಟಿದ್ದಾರೆ ಸೌಕರ್ಯಗಳನ್ನು. ದೇವ್ರು ನೋಡ್ಕೊಂಡು ಇಲ್ಲೇ ಹೊರಗಡೆ ಬರ್ತಾರಾ? ಈ ಗೇಟಲ್ಲೇ ಬರ್ತಾರಾ? ಯಾವ ಕಡೆಯಿಂದ? ಬೇರೆ ಗೇಟಲ್ಲಿ ಬರ್ತಾರಾ? ಓಕೆ. ಎಷ್ಟೊತ್ತಾಗ್ಬೋದು ಸರ್ ದರ್ಶನ? ಧರ್ಮ ದರ್ಶನ ದೇವಸ್ಥಾನ ಬೆಳಗ್ಗೆ 5 ಗಂಟೆಗೆ ಓಪನಾ? ಮತ್ತೆ ರಾತ್ರಿ ಕ್ಲೋಸ್ ಆಗೋದು? ಮಧ್ಯಾಹ್ನ 3 ಗಂಟೆಗೆ ಓಪನ್ ಆಗಿದೆಯಾ? ಓಕೆ. 2 ಅವರ್ ಅಷ್ಟೇನಾ ಕ್ಲೋಸು? ಓ, ಅಲಂಕಾರಕ್ಕೆ ಮಾತ್ರ. ಓಕೆ ಓಕೆ. ಏನೊಂದು 5 ಅವರ್ 6 ಅವರ್ ಆಗುತ್ತಾ ಅದು ಫ್ರೀ ದರ್ಶನ? 2 ಅವರ್ಸ್ ಅಲ್ಲಿ ಆಗುತ್ತಾ? ಅಂದರೆ ಈ ರಾತ್ರಿ ಹೊತ್ತು ದರ್ಶನ? ಅದೇ ಕೇಳ್ತಾ ಇದ್ದೆ, ದರ್ಶನ ಎಷ್ಟೊತ್ತಾಗುತ್ತೆ ಅಂತ. ಹಾಂ, ಬೆಳಿಗ್ಗೆ ಹೊತ್ತು ಹೋದ್ರೆ ಸ್ವಲ್ಪ ಬೇಗ ಆಗುತ್ತಲ್ಲ? ಇಷ್ಟೊತ್ತಲ್ಲಿ ಹೋದ್ರೆ ಬೇಗ ಅಂದರೆ ಎಷ್ಟು ಗಂಟೆಗೆ? ಮಂಡೇ ಆದರೆ ಸೋಮವಾರ ಅಲ್ಲ ಎಷ್ಟು? ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 10 ಗಂಟೆ ಹೊತ್ತಿಗೆ ವಾಪಸ್ ಬರ್ಬೋದು. ಓಕೆ ಓಕೆ. ಇವತ್ತಾಗಲ್ಲ, ನಾಳೆ ನೋಡೋಣ. ಓಕೆ. ಊರಾ? ನಮ್ಮ ಬ್ಯಾಂಗ್ಳೂರು. ಊರು ಮಂಡ್ಯ, ಇರೋದು ಬೆಂಗಳೂರು. ಥ್ಯಾಂಕ್ ಯು ಬ್ರೋ. ಪೊಲೀಸ್ನವರು 3 ಅವರ್ 4 ಅವರ್ ಅಂತಾರೆ, ಕೆಲವರೆಲ್ಲ ಅರ್ಧ ದಿನ ಆಗುತ್ತೆ ಅಂತಾರೆ. ಐಡಿಯಾನೇ ಇಲ್ಲ ಗುರು ಏನೇ ಎತ್ತ ಅಂತ. ಹೊರಗಡೆ ಯಾರು ಬರ್ತಿರ್ತಾರೆ ದೇವ್ರ ದರ್ಶನ ಮಾಡಿಕೊಂಡು, ಇನ್ ಕೇಸ್ ಅವ್ರನ್ನ ಕೇಳೋಣ ಹೆಂಗ್ರಪ್ಪ ಅಂತ. ಓ, 1,000 ರೂಪಾಯಿ ಟಿಕೆಟು ದ್ವಾರ. ಐ ಥಿಂಕ್ 1,000 ರೂಪಾಯಿ ಕೊಟ್ಟು ಹೋದರೆ ಐ ಥಿಂಕ್ ಬೇಗ ಹೋಗುತ್ತೆ. 1 ಅವರಲ್ಲೆಲ್ಲ ನೋಡ್ಕೊಂಡು ಬರ್ತಾರೆ ಅನ್ಕೊತೀನಿ. ಜನ ಸಿಕ್ಕಾಪಟ್ಟೆ ಬರ್ತಿದ್ದಾರೆ ಗುರು ನೋಡಿ ಯಪ್ಪ. ಆ್ಯಕ್ಚುಲಿ ಇವಾಗ ದೇವಸ್ಥಾನ ಕ್ಲೋಸ್ ಆಗಿದೆ, ಆದರೂ ಇಷ್ಟೊಂದು ಜನ ಬರ್ತಿದ್ದಾರಲ್ಲ, ಹೆಂಗೆ ಸಮಾಚಾರ? ಯಪ್ಪ
ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಇಲ್ಲೇ ಯಾರನ್ನಾರ ಕೇಳೋಣ. ವೆಹಿಕಲ್ನ ಒಂದ್ಸಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಶಿಸ್ತಾಗಿ ಕೇಳೋಣ ಯಾರನ್ನಾದರೂ ಫಸ್ಟು. ನೋ ಪಾರ್ಕಿಂಗ್. ಇನ್ನೊಂಚೂರು ಮುಂದೆ ಹಾಕ್ತೀನಿ, ಬೋರ್ಡ್ ಹತ್ರ ಹಾಕಲ್ಲ, ಅವಮಾನ ಆಗುತ್ತೆ. ವಿಚಾರ ಏನಂದರೆ ಎಲ್ಲ ಕಂಬಕ್ಕೂ ನೋ ಪಾರ್ಕಿಂಗ್ ಬೋರ್ಡ್ ಕಟ್ಟಿದ್ದಾರೆ. ಸರ್ ನಾನು ಪಾರ್ಕ್ ಮಾಡ್ತಾಯಿಲ್ಲ, ಗಾಡಿ ರನ್ನಿಂಗಲ್ಲೇ ಬಿಡ್ತೀನಿ, 2 ನಿಮಿಷ ನೋಡಿ ಹೋಗ್ತೀನಿ. ಒಳಗಡೆ ಹೋಗಿ ನೋಡೋಣ ಸ್ವಲ್ಪ ಜನ ಎಷ್ಟಿದ್ದಾರೆ ಏನು ಎತ್ತ ಅಂತ. ಫಸ್ಟು ಗಾಡಿ ಸೇಫ್ಟಿಯಾಗಿ ಪಾರ್ಕ್ ಮಾಡಿದ್ದೀನಿ, ಮೊಬೈಲ್ಸು ಎಲ್ಲ ಇದೆ, ಕ್ಯಾಮ್ರಾಸ್ ಯಾವುದೂ ಇಲ್ವಾ? ಇಲ್ಲ ಅನ್ಕೋತೀನಿ. ಕತ್ಲೆ ಕತ್ಲೆ ಕತ್ಲೆ. ಸಣ್ಣ ಸಣ್ಣ ಗಲ್ಲಿಗಳಿಗೂ ಒಳ್ಳೊಳ್ಳೆ ಲೈಟಿಂಗ್ ಹಾಕಿ ಅರೇಂಜ್ ಮಾಡಿದ್ದಾರೆ, ಪರವಾಗಿಲ್ಲ. ಬ್ರೋ ದರ್ಶನ ಆಯಿತಾ? ದೇವ್ರು ನೋಡ್ಕೊಂಬಂದ್ರ? ಎಷ್ಟೊತ್ತಾಗಿತ್ತು? ಎಷ್ಟೊತ್ತಾಗುತ್ತೆ? 3/4 ಗಂಟೆ. ಹಾಂ, 1 ಅವರ್ ಆಗ್ಬೋದು. 300 ರೂಪಾಯಿ ಫ್ರೀ ದರ್ಶನ ಆದರೆ? ಅದು ಗೊತ್ತಿಲ್ಲ, ಮೇ ಬಿ ಅದು ಒಂದು 2 ಅವರ್ಸ್ ಮೇಲೆ ತಗೋಬೋದು. ಇನ್ನು ಸ್ವಲ್ಪ 2 ಅವರ್ಸಲ್ಲಿ ಆಗುತ್ತಾ? ಹಾಂ, 2 ಅವರ್ಸಲ್ಲಿ ಆಗುತ್ತಾ? ಓಕೆ ಓಕೆ, ಥ್ಯಾಂಕ್ ಯು. ಸಂಚಾರಿ ಸುನಿಲ್ ಅಂತ. 300 ರೂಪಾಯಿ ದರ್ಶನಕ್ಕೆ ಹೋದರೆ 1 ಅವರ್ ಒಳಗಡೆ ಆಗುತ್ತಂತೆ. ಫ್ರೀ ಎಂಟ್ರೆನ್ಸ್ ಎಷ್ಟಾಗುತ್ತೆ, ಫ್ರೀ ದರ್ಶನಕ್ಕೆ ಹೋದವ್ರು ಎಷ್ಟಾಗುತ್ತೆ ಕೇಳ್ಕೊಂಬಿಡ್ತೀನಿ ಅದೊಂದ್ಸಲಿ. ಫ್ರೀ ಎಂಟ್ರೆನ್ಸ್ಗೆ ಹೋಗಿದ್ರಾ? ಎಷ್ಟೊತ್ತಾಗುತ್ತೆ ಫ್ರೀ ದರ್ಶನಕ್ಕೇನೆ? ಒಂದು ಈಗ 5 ಗಂಟೆ ಓಪನ್. ಓ, ಈಗೆಲ್ಲ ಜನ ನಿಂತಿರ್ತಾರೆ ಈಗ, ಮತ್ತೆ ಲೇಟಾಗಿ. ನೀವು ಎಷ್ಟು ಗಂಟೆಗೆ ಒಳಗಡೆ ಹೋಗಿದ್ರಿ? ಮಧ್ಯರಾತ್ರಿ 2 ಗಂಟೆಗೆ. ಈಗ ಏನಾರು 5 ಗಂಟೆಗೆ ನಿಂತ್ಕೊಂಡ್ರೆ 1 ಗಂಟೆ ಅಷ್ಟಲ್ಲಿ ಆಗುತ್ತೆ. ಹಂಗಾರೆ ಮಧ್ಯರಾತ್ರಿ ಹೋಗೋದೇ ಉತ್ತಮ. ಅದಲ್ದೆ ಇವತ್ತು ಭಾನುವಾರ ಬೇರೆ ಅಲ್ಲ, ನಾವು ಬೆಂಗಳೂರು, ಭಾನುವಾರ ಬೇರೆ, ನಾಳೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಅನ್ಕೋತೀನಿ. 1 ಅವರಾ? ಓಕೆ ಓಕೆ. ಚೆನ್ನಾಗಿ ಮಾಡಿದಾರಲ್ಲ. ಆ್ಯಕ್ಚುಲಿ ಇವರು ಅದೇ ಅಂತಾರೆ, 1 ಅವರು ಫ್ರೀ ದರ್ಶನಕ್ಕೆ. ಐಡಿಯಾ ಇಲ್ಲ. ಬಟ್ ಒಂದು ವಿಚಾರ ಏನಂತಂದರೆ, ಮಧ್ಯರಾತ್ರಿ ಹೋದರೆ ತುಂಬ ಉತ್ತಮ ಇವ್ರು ಹೇಳೋ ಪ್ರಕಾರ. ಥ್ಯಾಂಕ್ ಯು ಸರ್. ವಿಚಾರ ಏನಂದರೆ, ಮಧ್ಯರಾತ್ರಿ ಹೋದರೆ ತುಂಬ ಉತ್ತಮ ಅಂತೆ ಇವ್ರು ಹೇಳೋ ಪ್ರಕಾರ. ನೋಡೋಣ. ನಾವು ಈಗ ನಮ್ಮ ಪಯಣನ ಬೇರೆ ಕಡೆ ಬೆಳೆಸೋಣ, ಯಾಕಂದರೆ ಬಂದಿರೋ ರೀಸನ್ ಬೇರೆ. ಯಾಕಂದರೆ ಇವತ್ತು ನಿಲ್ಲಿಸ್ಬಿಟ್ಟು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ. ಹೋಗ್ತಾ ಇನ್ನು ಸ್ವಲ್ಪ ಲೈಟಿಂಗ್ ನೋಡಿಕೊಂಡು ಹೊಂಟು ಬಿಡೋಣ ದೇವರು. ಅಷ್ಟೇ ಅಲ್ವಾ ನಮ್ಮ ಕೆಲಸ. ತುಂಬ ಜನ ಗಾಡಿಗಳು ಮಾಡ್ಕೊಂಡೆಲ್ಲ ಬಂದಿದ್ದಾರೆ ಅಲ್ಲಿಂದ. ಲೈಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು ಗುರು, ಸಖತ್ತಾಗಿ ಮಾಡಿದ್ದಾರೆ ಲೈಟಿಂಗೆಲ್ಲ. ಇಡೀ ಹಾಸನ ಸಿಟಿ ಫುಲ್ಲು. ಆ್ಯಕ್ಚುಲಿ ಲಾಸ್ಟ್ ರೈಡಲ್ಲಿ ಇಲ್ಲಿ ಒಳಗಡೆ ಹೋಗಿ ನಾನೇನೋ ಒಂದು ವೆಹಿಕಲ್ ರೆಡಿ ಮಾಡಿಸಿದ್ದೆ. ಯಾಕಂದರೆ ಈ ರೋಡಲ್ಲಿ ತುಂಬ ಇದನ್ನು ಮಾಡ್ತಾರೆ, ಏನೋ ವೆಹಿಕಲ್ ರೆಡಿ ಮಾಡೋದು ಅಂದರೆ ನಮ್ಮ JC ರೋಡ್ ಥರ. ಆ್ಯಕ್ಚುಲಿ JC ರೋಡು ಟಿಪಿಕಲಿ JC ರೋಡ್ ಥರ ಇರುತ್ತೆ ಅದು. ಎಲ್ಲ ಬೈಕ್ ಆಕ್ಸೆಸರೀಸ್ ಎಲ್ಲ ರೋಡಲ್ಲಿ ಸಿಗುತ್ತೆ ನಿಮಗೆ, ಟೈರ್ಸು ಎಲ್ಲ ವೆಹಿಕಲ್ಗೆ. ಅಲ್ಲಿಗೆ ಹೋಗಿದ್ದೆ. ಬಟ್ ಆ ರೋಡ್ಗೇನೋ ಇವತ್ತು ಲೈಟಿಂಗ್ ಹಾಕಿಲ್ಲ. ಬಟ್ ಮೇನ್ ರೋಡ್ ಮಾತ್ರ ಒಳ್ಳೆ ಸಖತ್ತಾಗಿ ದೀಪಾಲಂಕಾರ ಮಾಡಿದ್ದಾರೆ ಗುರು. ಎಲ್ಲ ಬಿಲ್ಡಿಂಗ್ಗಳಿಗೆ, ಕೆಲವೊಂದು ಬಿಲ್ಡಿಂಗ್ಗಳು ಅವರವರೇ ಸ್ವಂತವಾಗಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಬಟ್ ರೋಡ್ಗೆಲ್ಲ ಇವ್ರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಐ ಥಿಂಕ್ ಬೆಸ್ಟ್ ಅಂತ ಅಂದ್ಕೊತೀನಿ. ಧರ್ಮ ದರ್ಶನ ಕೂಡ ಬೇಗ ಆಯಿತು ಅಂತ ಹೇಳ್ತಾರೆ, ಐಡಿಯಾ ಇಲ್ಲ. ಇನ್ನೊಂದೊಬ್ಬರು ಯಾರನ್ನಾರ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಕೋತೀನಿ. ಇಲ್ಲೇ ನಮ್ಮ ಆಂಟಿ ದರ್ಶನ ಆಯಿತಾ? ದರ್ಶನ ಆಯಿತಾ? ಫ್ರೀ ದರ್ಶನಕ್ಕೆ ಹೋಗಿದ್ರಾ? ಎಷ್ಟೊತ್ತಾಗುತ್ತೆ? 1 ಅವರ್ ಆಗುತ್ತಾ? ಇಲ್ಲ ನಾನು ಹೋಗಲ್ಲ, ನಿಮ್ಮನ್ನು ಕೇಳಿದೆ. ಇವತ್ತಾಗಲ್ಲ, ನಾಳೆ ಹೋಗಬೇಕು. ಬಸ್ ಸ್ಟ್ಯಾಂಡ್ ಇಲ್ಲಿಂದ ಬಲ್ಗಡೆ ಅಮ್ಮ. 1 ಅವರ್ ಆಯ್ತಂತೆ ಗುರು. ರಾತ್ರಿ ಹೊತ್ತು ಬಂದ್ರೆ ಬೆಸ್ಟು ಇವ್ರು ಹೇಳೋ ಪ್ರಕಾರ. ಯಾರು ಸ್ನೇಹಿತರೆ ಹಾಸನ ಬರೋ ಪ್ಲ್ಯಾನ್ ಇದ್ದರೆ
ದಯವಿಟ್ಟು ಈ ಕೆಲಸ ಮಾಡಿ. ಮಿಡ್ ನೈಟ್ ಬನ್ನಿ, ಅಂದರೆ ನನ್ನ ಪ್ರಕಾರ ಇಲ್ಲಿಗೆ ಒಂದು 12 ಗಂಟೆಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಬನ್ನಿ. ಬ್ಯಾಂಗ್ಳೂರ್ನ ನನ್ನ ಪ್ರಕಾರ ನೀವೇನಾದರೂ ಬಸ್ಸಲ್ಲಿ ಬಂದರೆ ಸಾಯಂಕಾಲ 5:30 6 ಗಂಟೆಗೆ ಬಸ್ ಹತ್ಬಿಡಿ. ಒಂದು 11 ಗಂಟೆಗೆ ರೀಚ್ ಆಗ್ತೀರಾ ಅಂದ್ಕೊತೀನಿ. ಎಲ್ಲಿಗೆ? ಹಾಸನಾಗೆ. 11 ಗಂಟೆಗೆ ಬಂದು ಎಲ್ಲ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ದರ್ಶನ ಆಗುತ್ತೆ. ಇನ್ನೊಂದು ವಿಚಾರ, ಇಲ್ಲಿ ಆಟೋಗಳೆಲ್ಲ ಸಿಕ್ಕಾಬಿಟ್ಟೆ ಫೆಸಿಲಿಟೀಸ್ ಇದೆ. ನಿಮಗೇನು ಆಟೋಸ್ ಇಲ್ಲ ಹಾಗೆ ಹೀಗೇನು ಇದೇನಿಲ್ಲ, ಸಿಕ್ಕಾಬಟ್ಟೆ ಆಟೋಗಳು ಎಲ್ಲ ವೆಹಿಕಲ್ ಇದೆ. ನೋಡಿದ್ರೆ ಜಾತ್ರೆಗಳು ಹೆಂಗೆ ಓಡಾಡ್ತಿದ್ದಾರೆ ಜನ, ಎಲ್ಲ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಸರಿ ಸ್ನೇಹಿತರೆ, ಗೊತ್ತಾಯ್ತಲ್ಲ, 300 ರೂಪಾಯಿ ದರ್ಶನ ಆದರೆ ಐ ಥಿಂಕ್ ಹಾಫ್ ಆನ್ ಅವರ್ 45 ಮಿನಿಟ್ಸು. ಅದು ಒಂಚೂರು ಹೆಚ್ಚು ಕಮ್ಮಿ, ನಿಮ್ಗೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ಇದರಲ್ಲಿ ವ್ಯತ್ಯಾಸ ಜಾಸ್ತಿ ಏನು ಕಾಣಲ್ಲ ಅನ್ಕೋತೀನಿ. ನೈಟ್ ಹೊತ್ತು ಬಂದರೆ ಧರ್ಮ ದರ್ಶನ ಬೆಸ್ಟು. ಈಗ 5 ಗಂಟೆವರೆಗೆ ಟೆಂಪಲ್ನ ಕ್ಲೋಸ್ ಮಾಡ್ತಾರಂತೆ, ಅಲಂಕಾರ ಅಭಿಷೇಕ ಇದಕ್ಕೋಸ್ಕರ. ಆ ಟೈಮಲ್ಲಿ ಏನಾಗುತ್ತೆ, ಸ್ಟ್ರಕ್ ಆಗುತ್ತೆ. ಆವಾಗ ನಾರ್ಮಲಿ ಆ ಸ್ಟ್ರಕ್ಕು ಹಂಗೆ ದಿನ ಪೂರ ಕಂಟಿನ್ಯೂ ಆಗುತ್ತೆ ಅಂದ್ಕೊತೀನಿ. ಬಟ್ ತುಂಬ ಲೇಟ್ ಆಗುತ್ತೆ ನೀವು 3 ಗಂಟೆ ಮೇಲೆ ಎಂಟ್ರಿ ಆದರೆ. ಬಟ್ ನೀವು ಕ್ಯೂಗೆ ನನ್ನ ಪ್ರಕಾರ 1 ಗಂಟೆ ಹೊತ್ತಿಗೆ ನಿಂತ್ಕೊಂಡ್ಬಿಟ್ರೆ ದಟ್ ಈಸ್ ಬೆಟರ್ ಆಪ್ಷನು. ಅಷ್ಟೊತ್ತಿಗೆ ಅಂದರೆ ಅರ್ಲಿ ಮಾರ್ನಿಂಗು ಅವ್ರು ಕ್ಲೋಸ್ ಮಾಡೋ ಒಳಗಡೆ ಇದಾಗ್ಬಿಡುತ್ತೆ, ಏನೋ ನೀವು ದರ್ಶನ ಆಗೋಗುತ್ತೆ. ನೆಮ್ಮದಿಗೆ ಮನೆ ಕಡೆ ಹೊಂಟು ಬಿಡ್ಬೋದು. ಸೀರಿಯಸ್ಲಿ ಬಸ್ ಸ್ಟ್ಯಾಂಡ್ಗೂ ಸಖತ್ತಾಗಿ ಲೈಟ್ ಹಾಕಿದ್ದಾರೆ ಗುರು. ಐ ಲವ್ ಹಾಸನ ಏನು ಮಾಡಿದ್ದಾರೆ ಗುರು, ಸಖತ್ತಾಗಿ. ಎಲ್ಲ ನಮ್ಮ ಬೈಕ್ ಅಂತಂದಿರೋ ಒಳ್ಳೊಳ್ಳೆ ಫೋಟೋ ತೊಗೋತಾ ಇದ್ದಾರೆ ಗುರು. ಈ ಲೈಟಲ್ಲಿ ನನ್ನ ಲೈಟ್ ಎಲ್ಲಿಂದ ಕಾಣಿಸುತ್ತೆ? ಸೀರಿಯಸ್ಲಿ ಏನು ಕಾಣಲ್ಲ. ಈ ಕಡೆ ರೋಡ್ ನೋಡಿ, ಇದು ಸಖತ್ತಾಗಿ ಮಾಡಿದ್ದಾರೆ. ಈ ರೋಡು ಎರಡೂ ಸಖತ್ತಾಗಿದೆ. ಒಂದೆರಡು ಫೋಟೋ ತೊಗೊಂಬಿಡ್ರ. ಆಯ್ತು ಸರ್, ಆರಾಮ? ದೇವ್ರು ನೋಡಕ್ಕೆ ಬಂದ್ರ, ಸಿಟಿ ನೋಡಕ್ಕೆ ಬಂದ್ರ? ಒಂದು ಫೋಟೋ ಸಂಚಾರಿ ಸುನೀಲ್. ಒಬ್ಬು ಥ್ಯಾಂಕ್ ಯು ಸರ್. ಐ ಲವ್ ಹಾಸನ. ಚೆನ್ನಾಗಿ ಮಾಡಿದ್ದಾರೆ ಗುರು. ಸರಿ ಸ್ನೇಹಿತರೆ, ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ. ಈಗ ಇದ್ರ ಕಡೆ ರೈಡ್ ಶುರು ಮಾಡೋಣ. ಯಾಕಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಇಲ್ಲಿಗೆ ಎಂಟ್ರಿ ಕೊಡಲಾಗಿ ಸ್ವಲ್ಪ ಒಳ್ಳೆ ಎಂಜಾಯ್ ಮಾಡಿದೆ ಅಂದ್ಕೊತೀನಿ. ಚೆನ್ನಾಗಿ ನೋಡಿದೆ, ಅಂದರೆ ಹಾಸನ ಸಿಟಿ ಸಖತ್ತಾಗಿತ್ತು. ಚೆನ್ನಾಗಿ ಖುಷಿ ಪಟ್ಟಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ವಿಚಾರ ಏನು ಅಂದರೆ, ಈಗ ಒಟ್ಟು ಬಿಡೋಣ. ನನ್ನ ಏನು ಪ್ಲ್ಯಾನು, ಬ್ಯಾಂಗ್ಳೂರಿಂದ ಹೊರಡ್ಬೇಕಾರೆ ಏನು ಪ್ಲ್ಯಾನ್ ಮಾಡ್ಕೊಂಬಂದೆ, ಆ ಪ್ಲ್ಯಾನ್ ಕಡೆಗೆ ಹೊರಟ್ಬಿಡೋಣ ಸ್ನೇಹಿತರೆ. ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ. ನಿಮಗೇನಾದರೂ ಹಾಸನಾಂಬ ಟೆಂಪಲ್ ಬಗ್ಗೆ ಇನ್ನೊಂಚೂರು ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕೇಳಿ. ನನಗೆ ತಿಳಿದಿದ್ದು ಏನಾದರೂ ಇದ್ದರೆ ನಾನು ಹೇಳ್ಕೊಡ್ತೀನಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಜೈ ಕರ್ನಾಟಕ.